ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಡಿಸೆಂಬರ್ 10, 2021 ಪ್ರಚಲಿತ ಘಟನೆಗಳನ್ನು ನೋಡೋಣ. ನಿಮಗೆ ಗೊತ್ತಿರಲಿ, ನಾನು ಪ್ರತಿದಿನ ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರತಿಯೊಂದು ಕರೆಂಟ್ ಅಫೇರ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗಾದರೆ ಕ್ವಶ್ಚನ್ ನಂಬರ್ 1 ನೋಡಿ. ಹೂ ವಾಸ್ ದ ರೀಸೆಂಟ್ಲಿ ಅಪಾಯಿಂಟೆಡ್ ಆಸ್ ದ ನ್ಯೂ ಚಾನ್ಸಲರ್ ಆಫ್ ಜರ್ಮನಿ? ನೋಡಿ, ಇತ್ತೀಚೆಗೆ ಜರ್ಮನಿ ದೇಶದ ನೂತನ ಚಾನ್ಸಲರ್ ಆಗಿ ನೇಮಕಗೊಂಡವರು ಯಾರು? ಅದಕ್ಕೆ ಸರಿಯಾದಂಥ ಉತ್ತರ ಶೋಲ್ಸ್ ಎಂಬತಕ್ಕಂಥವರು ಜರ್ಮನಿ ದೇಶದ ನೂತನ ಚಾನ್ಸಲರ್ ಆಗಿ ನೇಮಕಗೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಜರ್ಮನಿ ದೇಶದಲ್ಲಿ ಚಾನ್ಸಲರ್ ಹುದ್ದೆ ಭಾರತದಲ್ಲಿ ಭಾರತೀಯ ಅಧ್ಯಕ್ಷರ ಒಂದು ಹುದ್ದೆಗೆ ಸಮನಾಗಿರ್ತಕ್ಕಂಥ ಹುದ್ದೆ ಆಗಿರ್ತದೆ. ರಾಷ್ಟ್ರಪತಿ ಒಂದು ಹುದ್ದೆ ಅಥವಾ ಪ್ರಧಾನಿ ಹುದ್ದೆ ಆಗಿರ್ತದೆ ಇದು. ಓಕೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಗ ಜರ್ಮನಿ ದೇಶದ ನೂತನ ಚಾನ್ಸಲರ್ಗೆ ಶೋಲ್ಸ್ ಎಂಬತಕ್ಕಂಥವರು ನೇಮಕವಾಗಿದ್ದಾರೆ, ನೆನಪಿರಲಿ. ನೋಡಿ, ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ರು. ನೋಡಿ, ಜರ್ಮನಿ ಒಲಾಫ್ ಶೋಲ್ಟ್ಸ್ ನೂತನ ಚಾನ್ಸಲರ್. ನೋಡಿ, ಜರ್ಮನಿಯ ಸಂಸತ್ ಬುಧವಾರ ಒಲಾಫ್ ಶೋಲ್ಟ್ಸ್ ಅವರನ್ನು ದೇಶದ 9ನೇ ಚಾನ್ಸಲರ್ ಆಗಿ ನೇಮಕ ಮಾಡಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇವರು 9ನೇ ಚಾನ್ಸಲರ್ ಆಗಿ ನೇಮಕಗೊಂಡಿದ್ದಾರೆ. ನೋಡಿ, 16 ವರ್ಷಗಳ ಅಧಿಕಾರ ನಡೆಸಿದ ಆ್ಯಂಜೆಲಾ ಮಾರ್ಕೆಲ್ ಅವರಿಂದ ತೆರವಾದ ಸ್ಥಾನವನ್ನು ಶೋಲ್ಟ್ಸ್ ತುಂಬಲಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಹಿಂದೆ 16 ವರ್ಷಗಳ ಕಾಲ ಆ್ಯಂಜೆಲಾ ಮಾರ್ಕೆಲ್ ಜರ್ಮನಿಯ ಚಾನ್ಸಲರ್ ಆಗಿ ಸೇವೆ ಸಲ್ಲಿಸಿದ್ರು. ಇವರು 8ನೇ ಚಾನ್ಸಲರ್ ಆಗಿದ್ದರು. 9ನೇ ಚಾನ್ಸಲರ್ ಆಗಿ ಶೋಲ್ಟ್ಸ್ ನೇಮಕವಾಗಿದ್ದಾರೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೋಡಿ, 2018ರಿಂದ ಆಚೆಗೆ ಅವರು ವೈಸ್ ಚಾನ್ಸಲರ್ ಆಗಿದ್ದು ಮತ್ತು ಹಣಕಾಸು ಸಚಿವರಾಗಿದ್ದು ಅವರ ಆಡಳಿತ ನಿರ್ವಹಣೆಗೆ ನೆರವಾಗುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿವೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಇಂಗ್ಲೀಷ್ನ ದಿ ಎಕನಾಮಿಕ್ಸ್ ಟೈಮ್ಸ್ ಎಂಬತಕ್ಕಂಥ ಪೇಪರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ಇದಾಗಿರುತ್ತದೆ. ನೋಡಿ, ಕ್ವಶನ್ನು: ಹೌ ಈಸ್ ದ ಇಂಡಿಯಾ ರ್ಯಾಂಕ್ಡ್ ಅಮಾಂಗ್ ದ ಮೋಸ್ಟ್ ಪವರ್ಫುಲ್ ಕಂಟ್ರೀಸ್ ಇನ್ ಏಷ್ಯಾ? ನೋಡಿ, ಏಷ್ಯಾದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳ ಸಾಲಿನಲ್ಲಿ ಭಾರತದ ಸ್ಥಾನ. ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4. ಓಕೆ, ಪೇಪರಲ್ಲಿ ಇದರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ, ಪೇಪರ್ನ ವಿವರಣೆ ನೋಡೋದಾದರೆ ನೋಡಿ, ಲೋವಿ ಇನ್ಸ್ಟಿಟ್ಯೂಟ್ ಏಷ್ಯಾ ಪವರ್ ಇಂಡೆಕ್ಸ್ 2021 ಪ್ರಕಾರ ಭಾರತವು 37.7 ಸ್ಕೋರ್ನೊಂದಿಗೆ ಏಷ್ಯಾದಲ್ಲಿ 4ನೇ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿದೆ. ನೋಡಿ, ಏಷ್ಯಾದ 4ನೇ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿ ಭಾರತವು 2021ರಲ್ಲಿ ಮತ್ತೆ ಪ್ರಮುಖ ಶಕ್ತಿಯ ಮಿತಿಗಿಂತ ಕಡಿಮೆಯಾಗಿದೆ. ಇದರ ಒಟ್ಟಾರೆ 2020ಕ್ಕೆ ಹೋಲಿಸಿದರೆ ಸ್ಕೋರ್ 2 ಅಂಕಗಳಿಂದ ಕುಸಿದಿದೆ. ಓಕೆ, 2021ರಲ್ಲಿ ತನ್ನ ಒಟ್ಟಾರೆ ಸ್ಕೋರ್ನಲ್ಲಿ ಕೆಳಮುಖವಾಗಿರುವ ಪ್ರದೇಶದ 18 ದೇಶಗಳಲ್ಲಿ ಭಾರತವು ಒಂದಾಗಿದೆ. ನೋಡಿ, 2020ರಲ್ಲಿ 37.9ರಷ್ಟಿದ್ದ ಭಾರತ 2021ರಲ್ಲಿ 2 ಅಂಕಗಳು ಕುಸಿತದೊಂದಿಗೆ 18 ದೇಶಗಳೇನಿದೆ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ 18 ದೇಶಗಳ ಅಂಕಗಳು ಕುಸಿಯುವ ಪ್ರಮಾಣದಲ್ಲಿ ಭಾರತವು ಕೂಡ 18 ದೇಶಗಳಲ್ಲಿ ಭಾರತವು ಒಂದಾಗಿದೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕಾರಣ ಏನಂತ ಕೇಳಿದ್ರೆ ನೋಡಿ, ಎಷ್ಟು ದೇಶಗಳು ಲೋವಿ ಇನ್ಸ್ಟಿಟ್ಯೂಟ್ ಏಷ್ಯಾ ಪವರ್ ಇಂಡೆಕ್ಸ್ನ ಪ್ರಕಾರ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳಿಂದ ಕುಸಿತವನ್ನು ಕಂಡಿದೆ ಅಂತಕ್ಕಂಥ ಕ್ವಶನ್ ಕೇಳಿದರೆ 18 ದೇಶಗಳು. ಈ ದೇಶಗಳಲ್ಲಿ ನಮ್ಮ ಭಾರತ ಕೂಡ ಒಂದಿದೆ, ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಇನ್ನು ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳು ಯಾವುವು ಅಂತ ನೋಡೋದಾದರೆ 1ನೇ ಸ್ಥಾನದಲ್ಲಿ ಅಮೇರಿಕ ಇದೆ. ಇದು 82.2 ಸ್ಕೋರನ್ನು ಪಡೆದುಕೊಂಡಿದೆ. 2ನೇ ಸ್ಥಾನದಲ್ಲಿ ಚೀನಾ ಇದೆ. ಇದು 74.6 ಸ್ಕೋರ್ಗಳನ್ನು ಪಡೆದುಕೊಂಡಿದೆ. ಇನ್ನು 3ನೇ ಸ್ಥಾನದಲ್ಲಿ ಜಪಾನ್ ಇದೆ, 38.7 ಸ್ಕೋರನ್ನು ಪಡೆದುಕೊಂಡಿದೆ. ಇನ್ನು 4ನೇ ಸ್ಥಾನದಲ್ಲಿ ಭಾರತ ಇದೆ, ಇದು 37.7 ಅಂಕಗಳನ್ನು ಪಡೆದಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡಿ, ತುಂಬ ಇಂಪಾರ್ಟೆಂಟ್ ಇದು.
ಸೊ ನೋಡಿ ಕ್ವಶನ್ನ, ಹೂ ವಾಸ್ ದ ಫಸ್ಟ್ ಮಿಲಿಟರಿ ಆಫೀಸರ್ ಟು ಬಿ ಅಪಾಯಿಂಟೆಡ್ ಆಸ್ ದ ಚೀಫ್ ಆಫ್ ದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS. ನೋಡಿ, ಭಾರತದ ಎಲ್ಲ 3 ಸೇನಾ ಪಡೆಗಳ ಮುಖ್ಯಸ್ಥ CDSಗರಾಗಿ ನೇಮಕಗೊಂಡ ಮೊಟ್ಟ ಮೊದಲ ಸೇನಾಧಿಕಾರಿ ಯಾರು? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಜನರಲ್ ಬಿಪಿನ್ ರಾವತ್ ಸ್ನೇಹಿತರ. ಸೊ ಜನರಲ್ ಬಿಪಿನ್ ರಾವತ್ ನಿನ್ನೆ ತಾನೇ ತಮಿಳುನಾಡಿನಲ್ಲಿ ವಿಮಾನ ಹೆಲಿಕಾಪ್ಟರ್ನಲ್ಲಿ ತಮ್ಮ ಸಾವನ್ನಪ್ಪಿದ್ದಾರೆ. ಸೊ ಈ ಮಾಹಿತಿ ಏನಿದೆ ಪೇಪರಲ್ಲಿ ಮತ್ತು ಅವರ ಬಗ್ಗೆ ನೋಡೋದಾದರೆ, ನೋಡಿ ಮಾಹಿತಿ ಏನು ಅಂತ ನೋಡಿ. IAF ಹೇಳಿಕೆಯ ಪ್ರಕಾರ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಜನರಲ್ ಬಿಪಿನ್ ರಾವತ್ ಅವರು ಇಂದು ಸ್ಟಾಫ್ ಕೋರ್ಸ್ನ ಅಧ್ಯಾಪಕರು ಮತ್ತು ವಿದ್ಯಾರ್ಥಿ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಲು ವೆಲ್ಲಿಂಗ್ಟನ್ ಅಂದರೆ ನೀಲಗಿರಿ ಹಿಲ್ಸ್ಗೆ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜ್ಗೆ ಭೇಟಿ ನೀಡಿದ್ದರು. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅವರು ತಮಿಳುನಾಡಿಗೆ ಏಕೆ ಹೋಗಿದ್ರು ಅಂತಂದರೆ, ನೋಡಿ, ಸ್ಟಾಫ್ ಕೋರ್ಸ್ನ ಅಧ್ಯಾಪಕರು ಮತ್ತು ವಿದ್ಯಾರ್ಥಿ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಲು ವೆಲ್ಲಿಂಗ್ಟನ್ನಲ್ಲಿರುವ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜ್ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜ್ಗೆ ಭೇಟಿ ನೀಡಿದ್ದರು. ಇಂದು ಮಧ್ಯಾಹ್ನದ ಸುಮಾರಿಗೆ CDS ಮತ್ತು ಇತರೆ 9 ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ 4 ಸದಸ್ಯರ ಸಿಬ್ಬಂದಿಯನ್ನು ಹೊಂದಿರುವ IAF Mi-17 VS ಹೆಲಿಕಾಪ್ಟರ್, ಇದು ರಷ್ಯಾ ದೇಶದ್ದು, ಇದು ತಮಿಳುನಾಡಿನ ಕಾನೂರು ಬಳಿ ದುರಂತ ಅಪಘಾತಕ್ಕೀಡಾಯಿತು. ನೋಡಿ, ತಮಿಳುನಾಡಿನ ಕಾನೂರಿನಲ್ಲಿ ಅಪಘಾತಕ್ಕೀಡಾಗಿದೆ. ವೆರಿ ಇಂಪಾರ್ಟೆಂಟ್. ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜ್ ನೀಲಗಿರಿ, ಇದು ವೆಲ್ಲಿಂಗ್ಟನ್ನಲ್ಲಿದೆ, ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಅದು. ನೋಡಿ, ಅಪಘಾತದಲ್ಲಿ ಜನರಲ್ ಬಿಪಿನ್ ರಾವತ್, ಶ್ರೀಮತಿ ಮಧುಲಿಕಾ ರಾವತ್ ಇತರೆ 11 ಜನರು ಸಾವನ್ನಪ್ಪಿದ್ದಾರೆ ಎಂದು ತೀವ್ರ ವಿಷಾದದಿಂದ ಈಗ ಖಚಿತಪಡಿಸಲಾಗಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ನೋಡಿ, ಗಾಯಗೊಂಡಿರುವ DSSCಯಲ್ಲಿ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ SC ಸಿಬ್ಬಂದಿ ಮತ್ತು ಪ್ರಸ್ತುತ ವೆಲ್ಲಿಂಗ್ಟನ್ನ ಮಿಲಿಟರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು IAF ಮಾಹಿತಿಯನ್ನು ನೀಡಿದೆ. ಸೊ ವರುಣ್ ಸಿಂಗ್ ಬದುಕುಳಿದ ಏಕೈಕ ವ್ಯಕ್ತಿಯಾಗಿದ್ದಾರೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ವರುಣ್ ಸಿಂಗ್. ಓಕೆ, ಇನ್ನು ನೋಡಿ, ತಮಿಳುನಾಡಿನಲ್ಲಿ ಸೇನಾ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿ ಇಂದು ಸಾವನ್ನಪ್ಪಿದ ರಕ್ಷಣಾ ಪಡೆಗಳ ಮುಖ್ಯಸ್ಥೇನೆಂದರೆ ಜನರಲ್ ಬಿಪಿನ್ ರಾವತ್ ಮತ್ತು ಅವರ ಪತ್ನಿ ಮತ್ತು ಇತರೆ ಸಶಸ್ತ್ರ ಪಡೆಗಳ ಸಿಬ್ಬಂದಿಯ ಪಾರ್ಥಿವ ಶರೀರ ಗುರುವಾರ ಸಂಜೆ ಒಳಗೆ ದೆಹಲಿಗೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿದೆ. ನೋಡಿ, ಇವರ ವೈಯಕ್ತಿಕ ವಿಚಾರ ನೋಡೋದಾದರೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ವೈಯಕ್ತಿಕ ವಿಚಾರ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೋಡಿ, ಇವರು ಹುಟ್ಟಿದ್ದು ಬಿಪಿನ್ ಲಕ್ಷ್ಮಣ್ ಸಿಂಗ್ ರಾವತ್ ಎಂಬತಕ್ಕಂಥದ್ದು. ಇವರ ತಂದೆ ಹೆಸರು ಬಿಪಿನ್ ಲಕ್ಷ್ಮಣ್ ಸಿಂಗ್. ಓಕೆ, ಸೊ ಇವರು ಮಾರ್ಚ್ 16, 1958ರಲ್ಲಿ ಉತ್ತರಾಖಂಡ, ನೋಡಿ ಯಾವ ರಾಜ್ಯದವರು ಇವರು ಎಂಬತಕ್ಕಂಥ ಕ್ವಶನ್ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಇವರು ಉತ್ತರಾಖಂಡದ ಪೌರಿ ಎಂಬತಕ್ಕಂಥ ಒಂದು ಜಿಲ್ಲೆಯಲ್ಲಿ ತಮ್ಮ ಜನನವನ್ನು ಆಗುತ್ತೆ. ನೋಡಿ, ಪೌರಿ ಎಂಬತಕ್ಕಂಥ ಒಂದು ಆಪ್ಷನ್ ಕೊಟ್ಬಿಟ್ಟು ಜನರಲ್ ಬಿಪಿನ್ ರಾವತ್ ಈ ಕೆಳಗಿನ ಯಾವ ಒಂದು ನಗರದಲ್ಲಿ ಅಥವಾ ಊರಿನಲ್ಲಿ ಜನಿಸಿದ್ದರು ಎಂಬತಕ್ಕಂಥ ಕ್ವಶನನ್ನು ಕೇಳ್ಬೋದು. ಇಲ್ಲ ಅಂದರೆ ಇವರು ಮೂಲತಃ ಯಾವ ರಾಜ್ಯದವರು ಎಂಬತಕ್ಕಂಥ ಕ್ವಶನ್ ಕೇಳ್ಬೋದು. ಸೊ ಉತ್ತರಾಖಂಡ, ಹುಟ್ಟಿದ ಊರು ಪೌರಿ, ನಿಧನರಾಗಿದ್ದು ಕಾನೂರು, ತಮಿಳುನಾಡು, ಡಿಸೆಂಬರ್ 8, 2021ರಲ್ಲಿ. ನೋಡಿ, ಇವರ ಸಾವಿಗೆ ಕಾರಣ ಹೆಲಿಕಾಪ್ಟರ್ ಪತನ. ಓಕೆ, ಇವರ ಸಂಗಾತಿ ಮಧುಲಿಕಾ ರಾವತ್, ಇವರಿಗೆ ಸಂದ ಪ್ರಶಸ್ತಿಗಳು ಪರಮ ವಿಶಿಷ್ಟ ಸೇವಾ ಪದಕ, ಉತ್ತಮ ಯುದ್ಧ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ, ಯುದ್ಧ ಸೇವಾ ಪದಕ, ಸೇನಾ ಪದಕ, ವಿಶಿಷ್ಟ ಸೇವಾ ಪದಕವನ್ನು ಪಡೆದಿದ್ದಾರೆ. ಇನ್ನು ಇವರು ನಿರ್ವಹಿಸಿದ ಪ್ರಮುಖ ಕರ್ತವ್ಯಗಳು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಇವರು 1ನೇ ಮುಖ್ಯಸ್ಥ ರಕ್ಷಣಾ ಸಿಬ್ಬಂದಿಯ ಅಂದರೆ CDSನ ಮೊದಲ ಮುಖ್ಯಸ್ಥರಾಗಿದ್ದರು. ಯಾವಾಗಂದರೆ ಜನವರಿ 1, 2020ರಿಂದ ಡಿಸೆಂಬರ್ 8, 2021ರವರೆಗೂ. ತುಂಬ ಇಂಪಾರ್ಟೆಂಟು. ಇವರು CDS ಹುದ್ದೆಯನ್ನು ಅಲಂಕರಿಸಿದ್ದು ಜನವರಿ 1, 2020ರಲ್ಲಿ. ಸೊ ಆಗ ರಕ್ಷಣಾ ಮಂತ್ರಿ ಯಾರಾಗಿದ್ದರು ಅಂದರೆ ರಾಜನಾಥ್ ಸಿಂಗ್ ರಕ್ಷಣಾ ಮಂತ್ರಿ ಆಗಿದ್ದರು. ಇನ್ನು ಈ 2ನೇ ಪಾಯಿಂಟ್ ನೋಡಿ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕಮಿಟಿಯ 57ನೇ ಅಧ್ಯಕ್ಷರು ಆಗಿದ್ದರು. ಯಾವಾಗ ಅಂದರೆ 27 ಸೆಪ್ಟೆಂಬರ್ 2019
31 ಡಿಸೆಂಬರ್ 2019ರವರೆಗೆ 57ನೇ ಚೀಫ್ಸ್ ಆಫ್ ಸ್ಟಾಫ್ ಕಮಿಟಿಯ ಅಧ್ಯಕ್ಷರಾಗಿದ್ದರು. ಸೊ ಹಾಗೂ ಕೂಡ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಇದ್ದರು, ನೆನ್ಪಿಟ್ಕೊಳ್ಳಿ. ಇನ್ನು 3ನೇ ಪಾಯಿಂಟ್ ನೋಡಿ, ಸೇನಾ ಸಿಬ್ಬಂದಿಯ 26ನೇ ಮುಖ್ಯಸ್ಥರಾಗಿದ್ದರು ಡಿಸೆಂಬರ್ 31, 2016ರಿಂದ ಡಿಸೆಂಬರ್ 31, 2019ರವರೆಗೆ. ವೆರಿ ಇಂಪಾರ್ಟೆಂಟ್. ಆಗಿನ ಅಧ್ಯಕ್ಷರು ಪ್ರಣವ್ ಮುಖರ್ಜಿ. ನಂತರ ಇವರಾದ ನಂತರ ಬಂದಿರತಕ್ಕಂಥವ್ರೆ ರಾಮನಾಥ್ ಕೋವಿಂದ್ ಅಂತ ಹೇಳ್ತೀವಿ. ಓಕೆ, ಆವಾಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಸೊ ವೆರಿ ಇಂಪಾರ್ಟೆಂಟ್. ಅಲ್ಲಿ ಆವಾಗಿನ ರಕ್ಷಣಾ ಮಂತ್ರಿ ನಿರ್ಮಲಾ ಸೀತಾರಾಮನ್ ಆಗ ರಕ್ಷಣಾ ಮಂತ್ರಿ ಆಗಿದ್ದರು. ಸೊ ಅವರ ನಂತರ ಅರುಣ್ ಜೇಟ್ಲಿ ಬಂದರು. ಅರುಣ್ ಜೇಟ್ಲಿ ಅವರು ನಿಧನದ ನಂತರ ಮನೋಹರ್ ಪರಿಕ್ಕರ್ ಬಂದರು. ಮನೋಹರ್ ಪರಿಕ್ಕರ್ ನಂತರ ನಿರ್ಮಲಾ ಸೀತಾರಾಮನ್ ರಕ್ಷಣಾ ಮಂತ್ರಿಯಾಗಿ ನೇಮಕಗೊಳ್ಳುತ್ತಾರೆ ಸ್ನೇಹಿತರೆ. ಸೊ ಈ ಒಂದು 2019-16ರ ನಡುವೆ ಒಟ್ಟು 3 ರಕ್ಷಣಾ ಮಂತ್ರಿಗಳು ಆಳ್ತಾರೆ. ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೋಡಿ ಸ್ನೇಹಿತರೆ, ಪ್ರತಿಯೊಂದು ಕ್ವಶನ್ನು ನಾನು ಹಾಕೋವು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಯಾವುದೇ ಒಂದು ಕ್ವಶನ್ನು ಇದು ಎಕ್ಸಾಮಿಗೆ ಕೇಳ್ತಾರೋ ಇಲ್ಲೋ ಅಂತಕ್ಕಂಥ ಕನ್ಫ್ಯೂಸ್ ಕೂಡ ನಿಮಗೆ ಬೇಡ. ಸೊ ಪ್ರತಿಯೊಂದು ಕ್ವಶನ್ನು ನಾನು ತುಂಬ ಇಂಪಾರ್ಟೆಂಟ್ ಆಗಿರೋದನ್ನ ಹಾಕ್ತಾ ಇರ್ತೇನೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ, ಡ್ಯಾಶ್ ಲಾಂಚ್ ಈ ಸವಾರಿ ಇಂಡಿಯಾ ಹಿ ಬಸ್ ಕೊಲ್ಯೂಷನ್ ಇನ್ ಪಾರ್ಟ್ನರ್ಶಿಪ್ ವಿತ್ CESL ಆ್ಯಂಡ್ WRI ಇಂಡಿಯಾ. ನೋಡಿ, ಡ್ಯಾಶ್ CESL ಆ್ಯಂಡ್ WRI ಭಾರತದ ಪಾಲುದಾರಿಕೆಯಲ್ಲಿ ಈ ಸವಾರಿ ಇಂಡಿಯಾ ಈ ಬಸ್ ಒಕ್ಕೂಟವನ್ನು ಪ್ರಾರಂಭಿಸುತ್ತದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್, ನೀತಿ ಆಯೋಗ. ನೀತಿ ಆಯೋಗ ಏನಿದೆ ಇದು ಈ ಸವಾರಿ ಇಂಡಿಯಾ ಈ ಬಸ್ ಒಕ್ಕೂಟವನ್ನು CESL ಮತ್ತು WRI ಭಾರತದ ಈ ಪಾಲುದಾರಿಕೆಯಲ್ಲಿ ಈ ಒಂದು ಒಕ್ಕೂಟವನ್ನು ಪ್ರಾರಂಭ ಮಾಡಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಮಾಹಿತಿಯನ್ನು ದಿ ಎಕನಾಮಿಕ್ಸ್ ಟೈಮ್ಸ್ ಎಂಬತಕ್ಕಂಥ ಪೇಪರಲ್ಲಿ ಕೊಟ್ಟಿದ್ದರು. ಸೊ ಮಾಹಿತಿಯ ಪ್ರಕಾರ ಏನಿತ್ತು ಇದರಲ್ಲಿ ಅಂತ ನೋಡೋದಾದರೆ, ಸೊ ಇದರ ಒಂದು ಮಾಹಿತಿ ಏನು ಅಂತ ನೋಡೋದಾದರೆ ನೋಡಿ, ನೀತಿ ಆಯೋಗ್ ಕನ್ವರ್ಜೆನ್ಸ್ ಎನರ್ಜಿ ಸರ್ವಿಸ್ ಲಿಮಿಟೆಡ್ CESL ಮತ್ತು ವರ್ಲ್ಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ WRI ಇಂಡಿಯಾ ಸಹಭಾಗಿತ್ವದಲ್ಲಿ ಈ ಸವಾರಿ ಇಂಡಿಯಾ ಎಲೆಕ್ಟ್ರಿಕ್ ಬಸ್ ಒಕ್ಕೂಟವನ್ನು ಪ್ರಾರಂಭಿಸಿದೆ ಮತ್ತು ಟ್ರಾನ್ಸ್ಫಾರ್ಮೇಟಿವ್ ಅರ್ಬನ್ ಮೊಬಿಲಿಟಿ ಇನಿಷಿಯೇಟಿವ್ ಅಂದರೆ ತುಮಿನಿಂದ ಬೆಂಬಲಿತವಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೀತಿ ಆಯೋಗ CESL ಮತ್ತು WRI ಸಹಭಾಗಿತ್ವದಲ್ಲಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಇದಕ್ಕೆ ಬೆಂಬಲವಾಗಿ ನಿಂತಿದೆ, ನೆನ್ಪಿಟ್ಕೊಳ್ಳಿ. ನೋಡಿ, ಈ ಸವಾರಿ ಇಂಡಿಯಾ ಎಲೆಕ್ಟ್ರಿಕ್ ಬಸ್ ಒಕ್ಕೂಟದ ಮೂಲಕ ಕೇಂದ್ರ, ರಾಜ್ಯ ಮತ್ತು ನಗರ ಮಟ್ಟದ ಸರ್ಕಾರಿ ಏಜೆನ್ಸಿಗಳು, ಸಾರಿಗೆ ಸೇವಾ ಪೂರೈಕೆದಾರರು, ಮೂಲ ಉಪಕರಣ ತಯಾರಕರು, ಹಣಕಾಸು ಸಂಸ್ಥೆಗಳು ಮತ್ತು ಪೂರಕ ಸೇವಾ ಪೂರೈಕೆದಾರರು ಜ್ಞಾನವನ್ನು ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಅವರು ಭಾರತದ ಈ ಬಸ್ ಅಳವಡಿಕೆಯ ಕಲಿಕೆಗಳು ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದೆ. ತುಂಬ ಇಂಪಾರ್ಟೆಂಟು. ಇನ್ನು ನೀತಿ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಶ್ರೀ ನರೇಂದ್ರ ಮೋದಿಯವರೇ ಆಗಿರ್ತಾರೆ. ಸೊ ಅವರು ಪ್ರಸ್ತುತ ಅಂತಲ್ಲ, ನೀತಿ ಆಯೋಗದ ಅಧ್ಯಕ್ಷರು ಯಾವಾಗಲೂ ನರೇಂದ್ರ ಮೋದಿನೇ. ಇನ್ನು ಪ್ರಧಾನ ಕಚೇರಿ ನವದೆಹಲಿ ಇದೆ. ಸ್ಥಾಪನೆಯಾಗಿದ್ದು ಜನವರಿ 1, 2015ರಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಯೂನಿವರ್ಸಿಟೀಸ್ ಆಫ್ ಸೌತ್ ಇಂಡಿಯಾ ಈಸ್ ರ್ಯಾಂಕ್ಡ್ ಬೈ ದ ಇಂಡಿಯನ್ ಅಗ್ರಿಕಲ್ಚರಲ್ ರಿಸೋರ್ಸ್ ಕೌನ್ಸಿಲ್ ಇನ್ ರೆಕಗ್ನೈಸೇಷನ್ ಆಫ್ ಇಟ್ಸ್ ಆಕ್ಟಿವಿಟೀಸ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಚೀವ್ಮೆಂಟ್. ನೋಡಿ, ಕೃಷಿ ವಿಶ್ವವಿದ್ಯಾಲಯಗಳ ಶಿಕ್ಷಣ, ಸಂಶೋಧನೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಸಾಧನೆಗಳ ಚಟುವಟಿಕೆ ಗುರುತಿಸಿ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ICAR ನೀಡುವ ಶ್ರೇಯಾಂಕದಲ್ಲಿ ದಕ್ಷಿಣ ಭಾರತ ಮಟ್ಟದಲ್ಲಿ ಯಾವ ಕೃಷಿ ವಿಶ್ವವಿದ್ಯಾಲಯ ಮೊದಲನೇ ಸ್ಥಾನ ಪಡೆದಿದೆ? ಸೊ ಸ್ನೇಹಿತರೆ, ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್, ಬೆಂಗಳೂರು. ನೋಡಿ, ICAR ನೀಡುವ ಶ್ರೇಯಾಂಕದಲ್ಲಿ ದಕ್ಷಿಣ ಭಾರತದ ಮಟ್ಟದಲ್ಲಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಶಿಕ್ಷಣ, ಸಂಶೋಧನೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಸಾಧನೆಯಲ್ಲಿ ದಕ್ಷಿಣ ಭಾರತದಲ್ಲೇ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಮಾಹಿತಿಯನ್ನು ಪ್ರಜಾವಾಣಿ ಪೇಪರಲ್ಲಿ ನೀಡಿದರು.
ನೋಡಿ, ಮಾಹಿತಿಯ ಪ್ರಕಾರ ಕೃಷಿ ವಿಶ್ವವಿದ್ಯಾಲಯಗಳ ಶಿಕ್ಷಣ, ಸಂಶೋಧನೆ, ವಿಸ್ತರಣೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಾಧನೆ ಗುರುತಿಸಿ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ICAR ನೀಡುವ ಶ್ರೇಯಾಂಕದಲ್ಲಿ ದಕ್ಷಿಣ ಭಾರತದ ಮಟ್ಟದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಮೊದಲನೇ ಸ್ಥಾನ ಪಡೆದಿದೆ. 2020-21ನೇ ಸಾಲಿನಲ್ಲಿ ದೇಶಾದ್ಯಂತ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ 67 ವಿಶ್ವವಿದ್ಯಾಲಯಗಳನ್ನು ಶ್ರೇಣೀಕರಿಸಲಾಗಿತ್ತು. ಈ ಪೈಕಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ರಾಷ್ಟ್ರ ಮಟ್ಟದಲ್ಲಿ 3ನೇ ಸ್ಥಾನ ಹಾಗೂ ದಕ್ಷಿಣ ಭಾರತದಲ್ಲಿ ಮೊದಲನೇ ಸ್ಥಾನ ಪಡೆದಿದೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ರಾಷ್ಟ್ರ ಮಟ್ಟದಲ್ಲಿ 3ನೇ ಸ್ಥಾನದಲ್ಲಿದೆ, ಇನ್ನು ದಕ್ಷಿಣ ಭಾರತದ ಮಟ್ಟದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ, ನೆನಪಿರಲಿ. ನೋಡಿ, ಈ ಶ್ರೇಯಾಂಕವನ್ನು ಯಾಕೆ ನೀಡುತ್ತೆ ಅಂತ ನೋಡೋದಾದರೆ, ನೋಡಿ, ದೇಶದ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳ ಗುಣಮಟ್ಟ ಹೆಚ್ಚಿಸಲು ಈ ಶ್ರೇಯಾಂಕವನ್ನು ನೀಡಲಾಗುತ್ತದೆ. ವಿದ್ಯಾರ್ಥಿಗಳು ಅತ್ಯುತ್ತಮ ಕೃಷಿ ವಿಶ್ವವಿದ್ಯಾಲಯಗಳನ್ನು ಆಯ್ಕೆ ಮಾಡಿಕೊಳ್ಳಲು ಹಾಗೂ ವಿಶ್ವವಿದ್ಯಾಲಯಗಳ ಸ್ವಯಂ ಮೌಲ್ಯಮಾಪನಕ್ಕೆ ಈ ಶ್ರೇಯಾಂಕ ನೆರವಾಗಲಿದೆ ಎಂದು ತಿಳಿಸಿದೆ. ನೋಡಿ, ಶ್ರೇಯಾಂಕದಲ್ಲಿ ಮೊದಲನೇ ಸ್ಥಾನ ಸಿಕ್ಕಿರುವುದು ವಿಶ್ವವಿದ್ಯಾಲಯದ ಕಾರ್ಯಕ್ಷಮತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಈ ಯಶಸ್ಸು ರೈತ ಬಾಂಧವರು, ವಿಶ್ವವಿದ್ಯಾಲಯದ ಅಧಿಕಾರಿಗಳು, ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ನು ಸ್ನೇಹಿತರೆ. ಈ ಕ್ವಶನ್ನು ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ. ನೋಡಿ, ಹೂ ಓನ್ ದ WTA ಪ್ಲೇಯರ್ ಆಫ್ ದಿ ಇಯರ್ ಫಾರ್ ಸೆಕೆಂಡ್ ಟೈಮ್. ನೋಡಿ, ಎರಡನೇ ಬಾರಿಗೆ WTA ವರ್ಷದ ಆಟಗಾರ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 2, ಆಶ್ಲೆ ಬಾರ್ಟಿ ಎರಡನೇ ಬಾರಿಗೆ WTA ವರ್ಷದ ಆಟಗಾರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೋಡಿ, ಮಾಹಿತಿಯ ಪ್ರಕಾರ ಆಶ್ಲೆ ಬಾರ್ಟಿ ವಿನ್ಸ್ ಸೆಕೆಂಡ್ WTA ಪ್ಲೇಯರ್ ಆಫ್ ದಿ ಇಯರ್, ಕ್ರೆಜಿಕ್ರೋವಾ ಗೆಟ್ಸ್ 2 ಹಾನರ್ಸ್. ನೋಡಿ, ಮಾಹಿತಿಯ ಪ್ರಕಾರ ಏನಿತ್ತು ಅಂತ ನೋಡೋದಾದರೆ, ಆಶ್ಲೆ ಬಾರ್ಟಿ ಮತದಾನದ ಫಲಿತಾಂಶಗಳಲ್ಲಿ ಎರಡನೇ ಬಾರಿಗೆ ಮಹಿಳಾ ಟೆನ್ನಿಸ್ ಅಸೋಸಿಯೇಷನ್ WTAನ ವರ್ಷದ ಆಟಗಾರ್ತಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಬಾರ್ಬೊರಾ ಕ್ರಿಜ್ಜಿಕೋವಾ ಅವರನ್ನು ಹೆಚ್ಚು ಸುಧಾರಿತ ಆಟಗಾರ್ತಿಯಾಗಿ ಆಯ್ಕೆ ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದರಲ್ಲಿ WTAನ ಹೆಚ್ಚು ಸುಧಾರಿತ ಆಟಗಾರ್ತಿಯಾಗಿ ಬಾರ್ಬೊರಾ ಕ್ರಿಜ್ಜಿಕೋವಾ ಅವರನ್ನು ಆಯ್ಕೆ ಮಾಡಲಾಗಿದೆ ಮತ್ತು ಕಟೇರಿನಾ ಸಿನಿಯಾಕೋವಾ ಅವರೊಂದಿಗೆ ವರ್ಷದ ಡಬಲ್ಸ್ ತಂಡ ಪ್ರಶಸ್ತಿಯನ್ನು ಹಂಚಿಕೊಂಡಿದೆ. ಅವರು ಕ್ರಿಸ್ ಎವರ್ಟ್, ಮಾರ್ಟಿನಾ ನರ್ವಾಟಿಲೋವಾ, ಸ್ಟೆಫ್ ಗ್ರಾಫ್ ಮತ್ತು ಸೆರೆನಾ ವಿಲಿಯಮ್ಸ್ ನಂತರ ಈ ಸಾಧನೆ ಮಾಡಿದ 5ನೇ ಮಹಿಳೆಯಾಗಿದ್ದಾರೆ. ನೋಡಿ, ಇವರು ಎಲ್ಲರೂ 2 ಬಾರಿ WTA ವರ್ಷದ ಆಟಗಾರ್ತಿಯರಾಗಿದ್ದಾರೆ. ಯಾರ್ಯಾರಂತ ನೆನ್ಪಿಟ್ಕೊಂಬಿಡಿ: ಕ್ರಿಸ್ ಎವರ್ಟ್, ಮಾರ್ಟಿನಾ ನರ್ವಾಟಿಲೋವಾ, ಸ್ಟೆಫಿ ಗ್ರಾಫ್ ಮತ್ತು ಸೆರೆನಾ ವಿಲಿಯಮ್ಸ್ ನಂತರ ಆಶ್ಲೆ ಬಾರ್ಟಿ 5ನೇ ಮಹಿಳೆಯಾಗಿದ್ದಾರೆ, ನೆನ್ಪಿಟ್ಕೊಳ್ಳಿ. ಅವರು 2021ರ ವಿಂಬಲ್ಡನ್ ಪ್ರಶಸ್ತಿಯನ್ನು ಒಳಗೊಂಡಂತೆ 2021ರಲ್ಲಿ 5 WTA ಪ್ರಶಸ್ತಿಗಳನ್ನು ಪ್ರವಾಸವನ್ನು ಗೆದ್ದರು ಮತ್ತು ಅವರ 2ನೇ ವೃತ್ತಿಜೀವನದ ಗ್ರ್ಯಾಂಡ್ ಸ್ಲಮ್ ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ದಾರೆ. ನೋಡಿ, ಹಾಗಾದರೆ ಮಹಿಳಾ ಟೆನ್ನಿಸ್ ಅಸೋಸಿಯೇಷನ್ WTO ಬಂದ್ಬಿಟ್ಟು CEO ಸ್ಟೀವ್ ಸೈಮನ್, ಸ್ಥಾಪಕ ಬಿಲ್ಲಿ ಜಿನ್ ಕಿಂಗ್, ಹೆಡ್ ಕ್ವಾರ್ಟರ್ಸ್ ಯುನೈಟೆಡ್ ಸ್ಟೇಟ್ನ ಫ್ಲೋರಿಡಾ. ನೆನ್ಪಿಟ್ಕೊಳ್ಳಿ, ಹೆಡ್ ಕ್ವಾರ್ಟರ್ಸ್ನ ತುಂಬ ಸರಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ, ಫ್ಲೋರಿಡಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಇದು ಪ್ರಜಾವಾಣಿ ಪೇಪರ್ನ ಮಾಹಿತಿಯಾಗಿರುತ್ತದೆ. ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಈಸ್ ಫಸ್ಟ್ ಇನ್ ದ ರಿಜಿಸ್ಟ್ರೇಷನ್ ಪ್ರೋಸೆಸ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ EV ಇನ್ ದ ಕಂಟ್ರಿ. ನೋಡಿ, ದೇಶದಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ನೋಂದಣಿ ಪ್ರಕ್ರಿಯೆಯಲ್ಲಿ ಕೆಳಗಿನ ಯಾವ ರಾಜ್ಯ ಮುಂಚೂಣಿಯಲ್ಲಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಉತ್ತರ ಪ್ರದೇಶ. ವಿದ್ಯುತ್ ಚಾಲಿತ ವಾಹನಗಳ ಒಂದು ನೋಂದಣಿ ಪ್ರಕ್ರಿಯೆಯಲ್ಲಿ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ದೆಹಲಿ ಇದೆ. 3ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ನೋಡಿ, EV ನೋಂದಣಿಯಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನ, ಅಂದರೆ ನಮ್ಮ ಕರ್ನಾಟಕಕ್ಕೆ 3ನೇ ಸ್ಥಾನ. ಮೊದಲನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ, ದೆಹಲಿ, ಕರ್ನಾಟಕ ಇದೆ. ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ.
ವೆನ್ ವಾಸ್ ದ ಇಂಟರ್ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಡೇ ಈಸ್ ಅಬ್ಸರ್ವ್ಡ್. ನೋಡಿ, ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. 9 ಡಿಸೆಂಬರ್ ಅಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ವಿ. ನೋಡಿ, ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನವನ್ನು ಜಾಗೃತಿ ಮೂಡಿಸಲು ಮತ್ತು ಭ್ರಷ್ಟಾಚಾರವನ್ನು ಎದುರಿಸಲು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಲು ಆಚರಿಸಲಾಗುತ್ತದೆ. ಸಮಾಜವು ಹೆಚ್ಚಾಗಿ ಭ್ರಷ್ಟಾಚಾರದಿಂದ ಪ್ರಭಾವಿತವಾಗಿದೆ ಮತ್ತು ಅದನ್ನು ತಡೆಗಟ್ಟುವುದು ಸುಸ್ಥಿರ ಅಭಿವೃದ್ಧಿ ಗುರಿಗಳತ್ತ ಪ್ರಗತಿ ಸಾಧಿಸಲು ಮತ್ತು ಸಮಾನತೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, SDG ಏನಿದೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳು 17 ಗುರಿಗಳಲ್ಲಿ ಭ್ರಷ್ಟಾಚಾರದ ನಿರ್ಮೂಲನೆ ಕೂಡ ಒಂದು ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಭ್ರಷ್ಟಾಚಾರದ ವಿರೋಧಿ ದಿನವಾಗಿರುವುದರಿಂದ ಈ SDG ಅಲ್ಲಿ ಅದರ ಸಂಬಂಧಪಟ್ಟಂತೆ ಕೇಳತಕ್ಕಂಥ ಚಾನ್ಸಸ್ ಇದೆ. ಅಂದರೆ ಈ SDG ಗುರುಗಳಲ್ಲಿ ಈ ಕೆಳಗನೆಗಳಲ್ಲಿ ಯಾವ್ಯಾವು ಇದೆ ಅಂತಕ್ಕಂಥ ಕ್ವಶನ್ ಕೇಳ್ಬೋದು. ಸೊ 17 ಗುರಿಗಳನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಓದ್ಕೊಂಡವು. ಓಕೆ, ಸೊ ಈ ಒಂದು ದಿನವನ್ನು UN ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂದರೆ ಜನರಲ್ ಅಸೆಂಬ್ಲಿ ಏನಿದೆ, UNGA ಅಕ್ಟೋಬರ್ 31, 2003 ಭ್ರಷ್ಟಾಚಾರದ ವಿರುದ್ಧ ಒಂದು ಸಮಾವೇಶವನ್ನು ಅಂಗೀಕರಿಸಿತು. ಅದೇ ವರ್ಷ UN ಜನರಲ್ ಅಸೆಂಬ್ಲಿಯ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಮತ್ತು ಸಮಾವೇಶದ ಬಗ್ಗೆ ಜಾಗೃತಿ ಮೂಡಿಸಲು ಡಿಸೆಂಬರ್ 9 ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನವೆಂದು ಗೊತ್ತುಪಡಿಸುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಈ ಮಾಹಿತಿ ಪ್ರಜಾವಾಣಿ ಪೇಪರ್ದಾಗಿರುತ್ತದೆ. ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್ ಹ್ಯಾಸ್ ಬೈಕಾಟೆಡ್ ನೆಕ್ಸ್ಟ್ ಇಯರ್ ವಿಂಟರ್ ಒಲಿಂಪಿಕ್ಸ್ ಇನ್ ಚೀನಾ? ನೋಡಿ, ಚೀನಾದಲ್ಲಿ ಮುಂದಿನ ವರ್ಷ ನಡೆಯಲಿರುವ ಚಳಿಗಾಲದ ಒಲಿಂಪಿಕ್ಸ್ಗೆ ಕೆಳಗಿನ ಯಾವ ಯಾವ ದೇಶಗಳು ಬಹಿಷ್ಕಾರವನ್ನು ಹಾಕಿವೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 3 ಬ್ರಿಟನ್, ಆಸ್ಟ್ರೇಲಿಯಾ, ಅಮೇರಿಕಾ ಏನಿದೆ, ಚೀನಾದಲ್ಲಿ ನಡೆಯತಕ್ಕಂಥ ಮುಂದಿನ ವರ್ಷದ ಚಳಿಗಾಲದ ಒಲಿಂಪಿಕ್ಸ್ಗೆ ಒಂದು ಬಹಿಷ್ಕಾರವನ್ನು ಹಾಕಿದೆ. ಕಾರಣ ಏನು ಅಂತಂದರೆ, ಚೀನಾದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ನಡೆಯುತ್ತಿದೆ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯದ ಹರಣದ ಕೃತ್ಯಗಳು ಹೆಚ್ಚು ನಡೆಯುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿ ಈ ಒಂದು ನಿರ್ಧಾರಕ್ಕೆ ತೆಗೆದುಕೊಂಡಿದೆ. ಮೊಟ್ಟ ಮೊದಲ ಬಾರಿಗೆ ಈ ಒಂದು ನಿರ್ಧಾರವನ್ನು ಅಮೇರಿಕ ತೆಗೆದುಕೊಂಡಿತ್ತು. ಈಗ ಅಮೇರಿಕಕ್ಕೆ ಮತ್ತೆ ಬ್ರಿಟನ್ ಮತ್ತು ಆಸ್ಟ್ರೇಲಿಯಾ ಕೈ ಜೋಡಿಸಿದೆ. ನೋಡಿ, ಮಾಹಿತಿ ಚೀನಾದಲ್ಲಿ ಮುಂದಿನ ವರ್ಷ ನಡೆಯಲಿರುವ ಚಳಿಗಾಲದ ಒಲಿಂಪಿಕ್ಸ್ಗೆ ರಾಜತಾಂತ್ರಿಕ ಬಹಿಷ್ಕಾರ ಹಾಕುವ ದೇಶಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರುತ್ತಿದೆ. 2 ದಿನಗಳ ಹಿಂದೆ ಅಮೇರಿಕ ರಾಜತಾಂತ್ರಿಕ ಬಹಿಷ್ಕಾರ ಹಾಕಿತ್ತು. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ಬಹಿಷ್ಕಾರ ಹಾಕಿದ್ದು ಅಮೇರಿಕ. ಇದೀಗ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಕೂಡ ಅಮೇರಿಕದ ಬೆಂಬಲಕ್ಕೆ ನಿಂತಿವೆ. ತಮ್ಮ ದೇಶಗಳ ಸರ್ಕಾರಿ ಅಧಿಕಾರಿಗಳು ಮತ್ತು ಸಚಿವರನ್ನು ಕೂಟದಲ್ಲಿ ಭಾಗವಹಿಸುವ ತಂಡದೊಂದಿಗೆ ಕಳುಹಿಸದಿರಲು ನಿರ್ಧರಿಸಿವೆ. ಕಾರಣ ಏನು ನೋಡ್ರಿ, ಚೀನಾದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ನಡೆಯುತ್ತಿದೆ, ಅಭಿವ್ಯಕ್ತ ಸ್ವಾತಂತ್ರ್ಯದ ಹರಣದ ಕೃತ್ಯಗಳು ನಡೆಯುತ್ತಿವೆ ಎಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲ ವಿರೋಧ ವ್ಯಕ್ತವಾಗಿದೆ. ಈಚೆಗೆ ಚೀನಾದ ಟೆನ್ನಿಸ್ ತಾರೆ ಪೆಂಗ್ ಶೂಯಿ ನಾಪತ್ತೆ ಪ್ರಕರಣವು ಸದ್ದು ಮಾಡಿತ್ತು. ಅದರಿಂದಾಗಿ ಅಂತಾರಾಷ್ಟ್ರೀಯ ಟೆನ್ನಿಸ್ ತಾರೆಯರು ಚೀನಾದ ವಿರುದ್ಧ ದೊಡ್ಡ ಅಭಿಯಾನವನ್ನು ಆರಂಭಿಸಿದ್ದರು. ಆದರೆ ಕೆಲವು ದಿನಗಳ ಹಿಂದೆ ಪೆಂಗ್ ಒಂದು ಟೆನ್ನಿಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ಅವರ ಚಿತ್ರಗಳನ್ನು ಪ್ರಕಟಿಸಲಾಗಿತ್ತು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ನು, ಮ್ಯಾಗಳದು ನೆನ್ಪಿಟ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಾಮೆಂಟ್ ಹಾಕಿ ಸ್ನೇಹಿತರೆ. ಓಕೆ, ಸೊ ಈ ಕ್ವಶನ್ ನೋಡಿ ನೆಕ್ಸ್ಟು. ಹೂ ಜಾಯಿನ್ ದ ಜಾಯಿಂಟ್ ಬೋರ್ಡ್ ಆಫ್ ಅಡ್ವೈಸರ್ಸ್ ಫಾರ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಡೆಮೋಕ್ರಸಿ ಆ್ಯಂಡ್ ಎಲೆಕ್ಟ್ರೋರಲ್ ಅಸಿಸ್ಟೆನ್ಸ್ ಐಡಿಯಾ? ಓಕೆ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಡೆಮೋಕ್ರಸಿ ಆ್ಯಂಡ್ ಎಲೆಕ್ಟೋರಲ್ ಅಸಿಸ್ಟೆಂಟ್ ಐಡಿಯಾದ ಸಲಹೆಗಾರರ ಮಂಡಳಿಗೆ ಯಾರು ಇತ್ತೀಚೆಗೆ ಸೇರಿದ್ದಾರೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಸುನಿಲ್ ಅರೋರಾ ಐಡಿಯಾದ ಸಲಹೆಗಾರರಾಗಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ. ತುಂಬ ಇಂಪಾರ್ಟೆಂಟು ನೋಡಿ. ಭಾರತದ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಅವರು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಡೆಮೋಕ್ರಸಿ ಆ್ಯಂಡ್ ಎಲೆಕ್ಟೋರಲ್ ಅಸಿಸ್ಟೆಂಟ್ ಐಡಿಯಾಗಾಗಿ ಸಲಹೆಗಾರರ ಮಂಡಳಿಯನ್ನು ಸೇರಿದ್ದರು.
ಶ್ರೀ ಅರೋರಾ ಅವರು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಕೆಲಸಕ್ಕೆ ಗಣನೀಯವಾಗಿ ಕೊಡುಗೆ ನೀಡಲು ಶ್ರೀಮಂತ ನಾಯಕತ್ವದ ಅನುಭವ, ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೊಂದಿದ್ದಾರೆ ಅಂತಕ್ಕಂಥ ಮಾಹಿತಿ ನೀಡಿದೆ. ಇನ್ನು ಐಡಿಯಾದ ಒಂದು ಪ್ರಧಾನ ಕಚೇರಿ ಇರುವುದು ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ. ತುಂಬ ಇಂಪಾರ್ಟೆಂಟು. ಇನ್ನು ಇದು ಸ್ಥಾಪನೆಯಾಗಿದ್ದು ಫೆಬ್ರವರಿ 27, 1955. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.